ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಮಿನಿಮಮ್ 4 ಬಿಗ್ ಬಾಸ್ ಮಾಡಿದ್ರೆ ಇಷ್ಟು ನೇಮ್ ಬರುತ್ತಿಲ್ಲ ಗೊತ್ತಿಲ್ಲ. 100% ಅಟ್ ಅಂಡ್ ಟೈಮ್ ಅಷ್ಟು ನೇಮು ಫೇಮ್ ಬರ್ತಾ ಇದೆ. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ ಪ್ರಕಾರ ಟಾಕ್ಸಿಕ್ ಪ್ರಿಡಿಕ್ಷನ್ ಏನು? ಅವರೇಜ್ ಒಂದು ದೇಶನೇ ಇಲ್ದಂಗ್ ಮಾಡಾಕ್ ಬಿಡ್ತಾರೆ ಅಂತ ಹೇಳ್ಬಿಟ್ಟಿದ್ದೆ ನಾನು. ಏನ್ ಹೇಳಿ? ಬೆಂಕಿ 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 ಸರ್. ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆರ್ಯನ್ ಕೆಲ್ವಿನ್ ಅವನ ಹೆಸರು ಫೇಮಸ್ ಆಗಿದೆ. ನನ್ನ ಹೆಸರು ಕೂಡ ಆರ್ಯವರ್ಧನ್ ಇಷ್ಟೊಂದು ಫೇಮಸ್ ಆಗಿದೆ. ನನ್ನನ್ನು ಕೂಡ ನೀವು ತುಂಬಾ ಬಳಸ್ಕೊಂಡು ಮತ್ತೆ ಆರ್ಯನ್ ಕೆಲ್ವಿನ್ ಬಳಸ್ಕೊಂಡು 100% ಇಲ್ಲೇನಾಗುತ್ತೆ ಎಲ್ಲ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಎಲ್ಲರೂ ಕೂಡ ಜಾಸ್ತಿ ಫಾಲೋವರ್ಸ್ ಆಗಿದ್ದಾರೆ. ಕರ್ನಾಟಕದಲ್ಲಿ ನನಗೆ ಎಷ್ಟು ವರ್ಷ ಸಿಗದಿರೋ ಒಂದು ದೊಡ್ಡ ಮಾರ್ಕೆಟ್, ದೊಡ್ಡ ಟ್ರೋಲ್ ಎಲ್ಲ ಆಗಿದೆ. ಹಾಗಾಗಿನೇ ಮಿನಿಮಮ್ 4 ಬಿಗ್ ಬಾಸ್ ಮಾಡಿದ್ರೆ ಇಷ್ಟು ನೇಮ್ ಬರುತ್ತಿಲ್ಲ ಗೊತ್ತಿಲ್ಲ. 100% ಅಟ್ ಅಂಡ್ ಟೈಮ್ ಅಷ್ಟು ನೇಮು ಫೇಮ್ ಬರ್ತಾ ಇದೆ. ನನ್ನ ಮೇಲೆ ಹಣೆ ಇಟ್ಟು ಈ ನೇಮಲ್ಲಿ ಯಾಕೆ ಎ ಇಂದ ಸ್ಟಾರ್ಟ್ ಆಗಿ ನೇಮ್ ಎಂಡಲ್ಲಿ ಎಂಡ್ ಆಗ್ಬೇಕಂದ್ರೆ ಅದು ತುಂಬಾ ರಾಜಯೋಗ ಅಂತ ಹೇಳುತ್ತೆ. ಯಾಕೆ ಈ ರಾಜಯೋಗ ಅಂತ ಹೇಳುತ್ತೆ? ಸೂರ್ಯ ಮತ್ತೆ ಬುಧ ಗ್ರಹದ ಲೆಟರ್. ಸೂರ್ಯ ಅಂದ್ರೆ ಎ ಅಕ್ಷರ, ಎನ್ ಅಂದ್ರೆ ಬುಧ ಗ್ರಹ ಹೆಸರು. ಯಾರ ಹೆಸರಲ್ಲಿ ಎ ಇಂದ ಎಂಡ್ ಆಗುತ್ತೋ ಅವ್ರು ಯಾವತ್ತೂ ಕೂಡ ಬಡತನ ಬರಲ್ಲ, ಅವರು ಕೋಟ್ಯಾಧೀಶ್ವರಾಗ್ತಾರೆ. ಆ ಬುಧ ಮತ್ತೆ ಸೂರ್ಯ ಸೇರಿದ್ರೆ ಸಕಲ ಸಂಪತ್ತು, ಬುಧ ಗ್ರಹದ ಜ್ಞಾನ ಸಿಗುತ್ತೆ. ನನ್ನ ಹೆಸರಲ್ಲೂ ಕೂಡ ಎ ಇಂದ ಸ್ಟಾರ್ಟ್ ಆಗಿ ಎನ್ನಲ್ಲಿ ಎಂಡ್ ಆಗುತ್ತೆ. ಅದೇ ಆರ್ಯನ್ ಕೆಲ್ವಿನಲ್ಲೂ ಕೂಡ ಎ ಇಂದ ಎನ್ ಎಂಡ್ ಆಗುತ್ತೆ. ನೋಡಿ, ಸಖತ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್. ಒಳ್ಳೇದಾಗ್ಲಿ, ದೇವ್ರು ಚೆನ್ನಾಗಿಟ್ಟಲ್ಲ. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ ಪ್ರಕಾರ ಟಾಕ್ಸಿಕ್ ಪ್ರಿಡಿಕ್ಷನ್ ಏನು? ಅವರೇಜ್ ಆವರೇಜ್. ಲಾಸ್ ಆಗಲ್ಲ, ಲಾಭ ಆಗಲ್ಲ. ಬರೋರಿಗೆಲ್ಲ ಟೈಮ್ ಬೇಕಲ್ಲ, ಬಂದು ಒಯ್ತಾ ಇರ್ತಾರೆ. ಅವ್ರು ಬರೋಕೆ ಟೈಮ್ ತಗತ್ತವ್ರೆ. ಬರೀ ಇಂಥದೆಯಾ? ಏನಕ್ಕೆ ಹಂಗ ಅನ್ಸತ್ತೆ ನಿಮ್ಗೆ? ಸರ್, ಮುನ್ಸೂಚನೆಗಳು ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಜನಕ್ಕೆ ಏನಾಗುತ್ತೆ ಅಂದರೆ ಇವಾಗ ಸಿನಿಮಾ ಕ್ರೇಜ್ ಹೋಗ್ಬಿಟ್ಟಿದೆ, ತುಂಬ ಹೋಗ್ಬಿಟ್ಟಿದೆ. ಮಾರ್ಕೆಟಿಂಗಿನೇ ಗಿಮಿಕ್ ನಡೀತಿರೋದು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನೆಲ್ಲ ಕೊಂಡ್ಕೊತಾರೆ. ಸೂಪರ್ ಸಿನಿಮಾ ಅಂತ ಹೋಗ್ತಾರೆ, ಥಿಯೇಟ್ರ್ ಹೋದ್ರೆ ತಲೆನೋವು ಬರ್ತಿರುತ್ತೆ. ಈ ಥರ ಆಗುತ್ತೆ. ಎಲ್ಲ ಕಮರ್ಷಿಯಲ್, ಬ್ರೈನು ಕೂಡ ಕಮರ್ಷಿಯಲ್ ಎಲ್ಲ. ಇವಾಗ ನೋಡಿ ಸರ್, ನಮ್ಮಂಥವ್ರಿಗೆಲ್ಲ ಟೈಮೇ ಇರಲ್ಲ. ಹೋಗಿ 3 ಅವರ್ ಕುತ್ಕೋಬೇಕು ಅಂದರೆ 1 ಅವರ್ ಬೆಂಗಳೂರು ಟ್ರಾಫಿಕ್, 3 ಅವರ್ ಥಿಯೇಟ್ರು, ಅದು ಇದು ತಿನ್ಕೊಂಡು 5 ಅವರ್ ಟೈಮ್ ಎಲ್ಲಿ ಕೂಡ ಒಂದು ದಿವಸದಲ್ಲಿ 8 ಅವರ್ ಡ್ಯೂಟಿ ಮಾಡಬೇಕು. 5 ಅವರ್ಸ್ ಹೋದರೆ ಅಲ್ಲಿ ತಕ್ಕಂಥ ಬ್ರೈನ್ ಇರೋ ವರ್ಕ್ ಮಾಡಿರ್ಬೇಕು. ಏನೋ ಒಂದು SS ರಾಜಮೌಳಿ ಪಿಕ್ಚರ್ ನೋಡ್ತೀವಿ, ಪಿಕ್ಚರ್ ಫೇಲ್ಯೂರ್ ಆದ್ರೂ ಕೂಡ ಒಂದು ಸಾಂಗ್ಸು, ಎಡಿಟರು, ಕ್ಯಾಮ್ರಾನೋ, ಸ್ಕ್ರೀನೋ ಇರುತ್ತೆ. ಏನು ಇರಲ್ಲ, ಇನ್ನೂ ಮಚ್ಚಂತ ಕೊಲೆ ಮಾಡ್ತಿಲ್ಲ. ಇವತ್ತಿನ ಕಾಲದಲ್ಲಿ ಕೊಲೆ ಮಾಡೋಕ್ಕಾಗತ್ತಾ? ಜ್ಞಾನವನ್ನು ಕೊಲೆ ಮಾಡಿಸ್ಬೇಕು, ಜ್ಞಾನನ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಅಂಥ ಕಥೆಗಳು ಬರಬೇಕು ಸಿನಿಮಾದಲ್ಲಿ. ಇವತ್ತು ಆ ಥರ ಕಥೆಗಳು ಬೇಕು. ಇಲ್ಲ, ನೀವು ಕತೆ ಬರೆದಿರಲ್ಲ ಒಂದು ಸಿನಿಮಾಗೆ? ನಾನು ಬರ್ದೆ ಟೈಮ್ ಇಲ್ಲ. ಬರ್ದಿದ್ರಲ್ಲ, ನಾನೆಲ್ಲ ತೆಗೆದು ಕ್ರಿಮಿನಲ್ ಬ್ರೈನ್, ಪಾಸಿಟಿವ್ ಎಲ್ಲ ಇರಲ್ಲ. ಇವಾಗ ಈಗ ಹೇಳಿದ್ರಿ ಲಾಂಗು ಮಚ್ಚು ಕೊಲೆ ಮಾಡ್ತಾರೆ ಅಂತ, ಈಗ ಮತ್ತೆ ಕ್ರಿಮಿನಲ್ ಅದೇ ಸ್ಟೋರಿ ತತ್ತಾರೆ. ಇನ್ನೂ ಅದು ವರ್ಕ್ ಆಗ್ತಾ ಇಲ್ಲ. ಇವಾಗ KGF ಅಲ್ಲಿ ಲಾಸ್ಟ್ ಇತ್ತ ಶೂಟ್ ಮಾಡ್ತಾರೆ, ಅವಶ್ಯಕತೆ ಇತ್ತು. ಇವಾಗ ಎಲ್ಲಾ ಪಿಕ್ಚರ್ ಏನ್ ಗೊತ್ತಾ, ಎತ್ತಿನ ಗಾಡಿಲೂ ಕೂಡ AK-47 ತಗೊಂಡು ಶೂಟ್ ಮಾಡ್ತಾರೆ. ಎತ್ತಿನ ಗಾಡಿಗೆ AK-47 ಏನ್ ಸಂಬಂಧ ಲಾಸ್ಟ್ ಅಲ್ಲಿ? ಸರ್, ಎಷ್ಟೋ ಜನಕ್ಕೆ ಮಕ್ಕಳು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ದೀನಿ. ಒಪ್ಕೊಂಡಿರ್ತಾರೆ ಮಕ್ಕದ ಮೇಲೆ. ಹೌದು, ಕೇಳಕ್ ಬಂದಿರೋದು ಅವ್ರು ದುಡ್ಡು ಕೊಟ್ಟು ಅವ್ರ ಜಾಸ್ತಿ ಕೇಳಕ್ ಬಂದ. ನಾನ್ಯಾಕೆ ಸುಳ್ಳು ಹೇಳ್ರಿ ಸರ್? ಅವ್ರ ದುಡ್ಡು ಕೊಟ್ಬಿಟ್ಟು ಅವ್ರು ನನ್ನ ಬಗ್ಗೆ ಹೇಳಕ್ ದುಡ್ಡು ಕೊಟ್ಟಿರ್ತಾರ? ಅವ್ರ ಬಗ್ಗೆ ಅವ್ರ ದುಡ್ಡು ಕೇಳಕ್ ಬಂದವ್ರೆ. ನಿಮ್ಮ ಮಗು ನಿಮ್ಗೆ ಹುಟ್ಟಿಲ್ಲ ಅಂತ ಹೇಳ್ತೀನಿ. ಇಂಥವು ಕೂಡ ನನ್ನ ರೆಕಾರ್ಡ್ ಆಗಿದ್ದಾವೆ. ಎಷ್ಟೋ ಜನ ಕೇಳಿದ್ದೀನಿ. ನನ್ನ ಲೈಫಲ್ಲಿ ಹೆಂಗೋ ನೆಮ್ಮದಿಯಾಗಿ ಅವ್ರ ಪಾಡಿಗೆ ಅವ್ರು ಬದುಕ್ತಾ ಇರ್ತಾರೆ ಸರ್. ಅವ್ರು ಕೇಳಕ್ ಬರ್ತಾರೆ ಸರ್, ಎಲ್ಲವೂ ಬರುತ್ತೆ. ಒಬ್ರಿಗೆ ಹೇಳಿದ್ದೀನಿ, ನನ್ನ ಲೈಫಲ್ಲಿ ಒಂದು ಮಿರಾಕಲ್ ಘಟನೆ ನಡೀತಿದೆ. ಮಿರಾಕಲ್ ಅಂದ್ರೆ ಮಿರಾಕಲ್. ಹುಡುಗಿರೇ ಮದುವೆ ಆಗ್ಬಿಟ್ಟಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇಂಥ ಸಬ್ಜೆಕ್ಟು ನನ್ನ ಆಪ್ಷನ್ ನಡೆದವೆ. ನಾನು ಒಂದ್ಸರಿ ಹೇಳ್ತೀನಿ, ನೀವೇ ಮದುವೆ ಆಗ್ಬಿಟ್ಟಿರ ಅಂತ ಹೇಳ್ತೀನಿ. ಹೌದು ಅಂತ ಹೇಳ್ತಾರೆ. ಇವನ್ ಗಂಡ ನನ್ನ ಹೆಂಡತಿ ಅಂತಾರೆ. ಮಿರಾಕಲ್ ಘಟನೆಗಳೆಲ್ಲ ನಡೆದವೆ ನನ್ನ ಆಫೀಸಲ್ಲಿ, ಗೊತ್ತಾ? ಇವೆಲ್ಲ 1000 ನಡೆದವೆ ಸರ್. ನನ್ನ ಆಫೀಸಲ್ಲಿ ಕೇಳಕ್ ಬಂದಿರ್ತಾರೆ, 1000 ನಡೆದವ ಘಟನೆಗಳು, 1000 ನಡೀತವೆ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ತಗೊಂಡಿಲ್ಲ, ನನ್ನ ಸಾವು ಬಂದಿಲ್ಲ. ಭಾರಿ ಬೇಜಾರಾಗುತ್ತೆ. ಯಾಕೆ ಸರ್? ಇಲ್ಲ ಸರ್, ಏನ್ ಜೀವನ ಇದು? ಭಾರಿ ಬೇಜಾರಾಗುತ್ತೆ. ಸಾವು ಸತ್ತೋಗ್ಬಿಟ್ರೆ ತಗೊಂಡು ಸುಟ್ಟಾಗ್ಬಿಡ್ಬೇಕು. ನೀವು ಶಿವಮೊಗ್ಗ ತಾನೆ? ಸರ್, ಶಿವಮೊಗ್ಗನೇ. ಅದೇ ಈಗ ಯಾವಾಗಲೂ ಮಾತಾಡ್ತಿರ್ತೀರಿ. ಯಾಕೆ ಇವತ್ತೆಲ್ಲೂ
ಭಾಳ ಆಯ್ತು, ಒಂದು 2-3 ವಾರ ಸಿಗ್ನಲ್ ಲೈನಿಗೆ ಅಂತ ಇದ್ದೆ. ಸಿಕ್ಕಿಲ್ಲ ಇಲ್ಲ ಅಂತಲ್ಲ, GTV ಇದು ಗ್ಯಾರಂಟಿ ಟಿವಿ ಬರ್ತಾ ಇಲ್ಲ ಸರ್ ನಮ್ಮ ಮನೆಗೆ. ಗ್ಯಾರಂಟಿ ಬರ್ತಾ ಇಲ್ವಾ? ಇಲ್ಲ ಸರ್, ಬರ್ತಾ ಇಲ್ಲ. ಆದ್ರೂ ಮತ್ತೆ ಫೋನ್ ಮಾಡಿದ್ರೆ ಯಾವ ನಂಬಿಕೆ ಮೇಲೆ ಮಾಡಿದ್ರಿ? ಅಯ್ಯೋ, ನೀವು ಸಿಗ್ತೀರಿ, ನನ್ ದೇವ್ರ ಸಿಗಲ್ವಾ? ಈ ನನ್ನ ಮಗ ಇದ್ದಾನಲ್ಲ ಚಾಲ್ ಬಾಸ್ ನನ್ನ ಮಗ, ನನ್ ಕುಲದೇವ್ರು ಆಂಜನೇಯ ಬ್ರಹ್ಮದೇವ. ಏನು 29 ಹೇಳಿದ್ವಿ, ಇವತ್ತು ಸರ್ವನಾಶ ಆಗಂತ ದಿನಾಂಕ ಇವತ್ತು ಅಂತ. ನೀವು ಹೇಳ್ದಂಗ್ ಸರ್ವನಾಶ ಏನ್ ಸರ್, ಯಾರು ಇರಲ್ಲ, ನಾನಂತೂ ಇರಲ್ಲ ಬಿಡಿ ಸರ್, ನಾನಿರಲ್ಲ. ನಂಗೆ 28ಕ್ಕೆ 30 ಲಕ್ಷ LIC ಬರುತ್ತೆ ಲ್ಯಾಟ್ರಿ ಜೀವನ ಮಾಡಕ್ಕೆ. ಅಲ್ಲಿ ತನಕನೂ ಇರ್ತೀನಿ ಅಂತ ನಂಗೆ ನೆಲೆ ಇಲ್ಲ ಸರ್. ಈ ವರ್ಷ ಸ್ಟಾರ್ಟ್ ಆದ್ರೆ ಬಾಂಬು ಅವು ಇವು ಬಿದ್ದು ನಾವ್ ಏನಾಗ್ತೀವಿ ನಮಗೆ ಗೊತ್ತಿಲ್ಲ ಸರ್. ನಾನು ಸ್ಟಾರ್ಟಿಂಗ್ ಅಲ್ಲಿ ಗ್ಯಾರಂಟಿಲಿ ಹೇಳ್ದೆಲ್ಲ ಶಾಕ್ ಆದ್ರು, ಸಿಲಿಂಡರ್ಗಳು ಬಸ್ಟ್ ಆಗುತ್ತೆ, ತೊಂದರೆ ಆಗುತ್ತೆ, ಫ್ಲೈಟ್ ಬೇರೆ ಹೊಡೆದಾಕ್ತಾರೆ, ಒಂದ್ ದೇಶನೇ ಇಲ್ದಂಗ್ ಮಾಡಾಕ್ ಬಿಡ್ತಾರೆ ಅಂತ ಹೇಳ್ಬಿಟ್ಟಿದ್ದೆ ನಾನು. ಏನ್ ಹೇಳಿ? ಬೆಂಕಿ 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 ಸರ್. ಬೆಂಕಿ ಎಲ್ಲಿ ನೋಡಿದ್ರು ಟಿವಿ ಹಾಕಂಗಿಲ್ಲ, ಸಾವು ಸಾವು ಸಾವು. ಬೆಂಕಿ ಸರ್, ಇರಾನ್ ಸುಟ್ಟಾಕ್ಬಿಡ್ತಾನ ಸರ್, ಅವ್ನ್ ಬಿಡಲ್ಲ, ಅವ್ನ್ ಟ್ರಂಪ್ ಸುಟ್ಟಾಕ್ಬಿಡ್ತಾನೆ. ದೇವ್ರು ನೀವು ಚೆನ್ನಾಗಿರ್ಬೇಕು, ನೀವು 4 ಜನಕ್ಕೆ ಬುದ್ಧಿ ಹೇಳ್ತೀರಿ, ನಮ್ಮಂತರಿಗೆ ನನ್ ಮೇಲೆ ಆಣೆ ಇಟ್ಟಳು. ಆಶ್ರಯದಾತರಾಗಿದ್ರೆ ಇರ್ಬೇಕು, ನೀವು ಚೆನ್ನಾಗಿರ್ಬೇಕು ಸರ್. ತುಲಾ ರಾಶಿ ಇಲ್ಲ, ನಿಮ್ಮಂತರು ನಮ್ಮ ಆಶೀರ್ವಾದ ಮಾಡೋರ್ಗು ನಾವು ತುಂಬಾ ಚೆನ್ನಾಗಿರ್ತೀನಿ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಾನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.